ಕೂಡ ರಾತ್ರಿ 10 ತನಕ ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ದಿನಕ್ಕೆ 100-150 ಪೇಷಂಟ್ ನೋಡ್ತಾರೆ. ಸರ್ಕಾರಿ ದವಾಖಾನೆಗೆ ಇವತ್ತು ಶಸ್ತ್ರಚಿಕಿತ್ಸೆ ಇರಲಿಲ್ಲ. ಎಷ್ಟು ಕಷ್ಟ ಅಂದ್ರೆ ನಾವು ಜೋಡಿಗೆ, ಯಾದಗಿರಿಗೆ, ಕಲಬುರಗಿಗೆ ಹೋಗಿ ಹೆಣ್ಮಕ್ಳು ಆಪರೇಷನ್ ಮಾಡ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ಇತ್ತು. ಆದರೆ ಕಳೆದ 2-3 ವರ್ಷಗಳ ಹಿಂದೆ ಇವತ್ತು ಡಾಕ್ಟರ್ ಯಲ್ಲಪ್ಪರು ಬಂದು ಶಸ್ತ್ರಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ ಮೇಲೆ ಇವತ್ತು ಕನಿಷ್ಠ ಇವತ್ತು ಬಡವರಿಗೆ ಸಹಾಯ ಆಗಿರತಕ್ಕಂಥ ಅವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕ ಸಂದರ್ಭದಲ್ಲಿ ಇವತ್ತು ದೊಡ್ಡ ಎದುರು ಬಂದಿದೆ. ದವಾಖಾನೆಗೆ ಹೋದ್ರೆ ಎಕ್ಸಿಟ್ರ್ ಸಾಕು, ಚಿಟ್ಟಿ ಬರೆದು ಕೊಡ್ತಕ್ಕಂಥ ಪರಿಸ್ಥಿತಿ. ಚಿಟ್ಟಿ ಬರೆದು ಕೊಟ್ಟು ಹೊರಗಡೆ ಹೋಗ್ಬೇಕು. ಎಷ್ಟು? 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 4000 ರೂಪಾಯಿ. ಮೊನ್ನೆ ನಿಂಗಣ್ಣ ಶೆಟ್ಟಿಗೇರಿ ಅಂತೇಳಿ ಡಾಕ್ಟರ್ ಯಲ್ಲಪ್ಪ ಡಾಕ್ಟರ್ ಅವ್ರಿಗೆ ಹೇಳಿದ ಮ್ಯಾಕ ಅವ್ರು ಅಡ್ಮಿಟ್ ಮಾಡಿಕೊಂಡ್ರು. ಆದ್ರೆ ಪರಿಸ್ಥಿತಿ ಒಳಗಡೆ ಔಷಧ ಇಲ್ಲ. ಅವ 3 ಬಡ್ಡಿ ತಂದಿಗೆ ಶೆಟ್ಟಿಗೇರಿ ನಿಂಗಪ್ಪ ಅಂತ ವ್ಯಕ್ತಿ ಇಲ್ಲಿ ತೋರಿಸಿದ್ರ 3 ದಿವಸಕ್ಕೆ 8000 ರೂಪಾಯಿ ಖರ್ಚಾಗಿದೆ. ಹೊರಗಡೆ ಸಾಲ ತಂದಿಗೆ ಒಂದು ದವಾಖಾನೆ ತೋರಿಸ್ಕೊಂಡು ಹೋಗಿದೆ. ಆದ್ರೆ ಅಂತ ಪೇಷಂಟ್ ಕೂಡ ಹೊರಗಡೆ ಕಳ್ಸಕ್ಕೆ ಕೊಟ್ಟರು. ಆದ್ರೆ ಡಾಕ್ಟರ್ ಪೈಕಿಂದ ಇಲ್ಲೇ ಇಟ್ಕೊಂಡು 3 ರಾತ್ರಿ